ನೀವು ಅಂದ್ಕೊಂಡಿರೋಂಥ ಇಷ್ಟಾರ್ಥಗಳು ನೆರವೇರಬೇಕಾಗಿದ್ದರೆ ರಾಯರ ಮಠಗಳಿಗೆ ಅಥವಾ ರಾಯರ ದೇವಸ್ಥಾನಗಳಿಗೆ ಹೋದಾಗ ಇವಿಷ್ಟು ಕೆಲಸಗಳನ್ನ ನೀವು ಮಾಡಿದ್ದೇ ಆಗಿದ್ದರೆ ಅಲ್ಲಿಗೆ ನೀವು ಇಷ್ಟಾರ್ಥಗಳು ನೆರವೇರುತ್ತದೆ ಆದಷ್ಟು ಬೇಗ. ಆ ದಿನಗಳು ನೀವು ಬಯಸುವ ದಿನಗಳು ಆದಷ್ಟು ಬೇಗ ನಿಮಗೆ ಬಂದೇ ಬರುತ್ತದೆ. ಅವು ಯಾವೆಲ್ಲ ಕೆಲಸಗಳು ಎಂದು ಈ ಬ್ಲಾಗಲ್ಲಿ ತಿಳಿಸಲಾಗುತ್ತದೆ. ಈ ಬ್ಲಾಗ್ನ ಪೂರ್ತಿಯಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಈಗ ನಮಸ್ಕಾರ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಇವಾಗ ರಾಯರು ಆರಾಧನೆ ನಡೀತಾ ಇರೋದ್ರಿಂದ ರಾಯರು ನಿಮ್ಮೆಲ್ಲರಿಗೂ ಆಯುಷ್ಯ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ. ನೀವು ಅಂದ್ಕೊಂಡಿರೋ ಕೆಲಸ ಕಾರ್ಯಗಳೆಲ್ಲ ಆದಷ್ಟು ಬೇಗ ನೆರವೇರಲಿ ಅಂತ ಕೇಳ್ಕೊತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲಿಗೆ ರಾಯರು ಮಠಕ್ಕೆ ಆಗಲಿ ದೇವಸ್ಥಾನಕ್ಕೆ ಆಗಲಿ ಹೋಗೋದಕ್ಕೆ ನಾವೇನೇ ಬೇಡಿಕೆ ಇದ್ದರೂ ರಾಯರ ಹತ್ರ ಇಟ್ಟು ನಾವು ರಾಯರನ್ನ ಕೇಳಿಕೊಂಡು ನಮ್ಮ ಕಷ್ಟಗಳನ್ನೆಲ್ಲ ರಾಯರ ಹತ್ರ ಹಂಚ್ಕೊಂಡು ನಮ್ದೇನೇ ಇದ್ರೂ ನೆರವೇರ್ಸಪ್ಪ ಅಂತ ಕೇಳೋದಕ್ಕೆ, ಮತ್ತು ಮನೆಯವ್ರಿಗೆಲ್ಲ ಒಳ್ಳೇದಾಗ್ಲಪ್ಪ, ನಾವು ಅಂದ್ಕೊಂಡಿರೋ ಅಂಥ ಕೆಲಸ ಕಾರ್ಯಗಳಲ್ಲಿ ನಮಗೇನೆ ಜಯ ಸಿಗ್ಲಪ್ಪ, ಯಶಸ್ಸು ಸಿಗ್ಲಪ್ಪ ಅಂತ ಕೇಳ್ಕೊಂಡು ಬರೋದಕ್ಕೆ ಅಂದ್ಬಿಟ್ಟು ನಾವು ರಾಯರು ಮಠಕ್ಕೆ ನಾವು ಹೋಗ್ಬಿಟ್ಟು ಬರ್ತೀವಿ ಅಲ್ವಾ. ಈಗ ರಾಯರು ಆರಾಧನೆ ನಡೀತಾ ಇರೋದ್ರಿಂದ ಅಂದರೆ 14ನೇ ತಾರೀಕು ತನಕ ರಾಯರು ಆರಾಧನೆ ಇರುತ್ತೆ. ನೀವು ಅಲ್ಲಿ ತನಕನೂ ನಾನು ಇವಾಗ ಹೇಳೋವಂಥ ಕೆಲಸನ ರಾಯರು ದೇವಸ್ಥಾನಕ್ಕೆ ಹೋಗಿದ್ರೆ ಮಾಡ್ಬೋದು. ಅಂದರೆ 14ನೇ ತಾರೀಕು ಒಳಗಡೆ ನೀವು ರಾಯರು ದೇವಸ್ಥಾನಕ್ಕೆ ಹೋಗಿ ಬಂದರೆ ತುಂಬಾ ಒಳ್ಳೆಯದು. ಹೋಗೋಕ್ಕಾದರೆ ಹೋಗ್ಬಿಟ್ಟು ಬನ್ನಿ, ಇಲ್ಲ ಅಂದರೆ ಮನೇಲೇ ನೀವು ರಾಯರನ್ನ ಆರಾಧನೆ ಮಾಡ್ತೀವಿ ಅಂದರೂ ನಡೆಯುತ್ತೆ, ಏನೂ ತೊಂದರೆ ಇಲ್ಲ. ಅಂದರೆ ರಾಯರು ದೇವಸ್ಥಾನಕ್ಕೆ ನೀವು ಹೋದಾಗ ಯಾವ ರೀತಿ ಇರಬೇಕು ಮತ್ತು ಏನೆಲ್ಲ ನಿಯಮಗಳನ್ನ ಪಾಲನೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ಮಾಹಿತಿನ ನೀಡ್ತಾ ಇರೋದು. ಇಲ್ಲ ನೀವು ರಾಯರಿಗೆ ಸೇವೆನ ಮನೇಲೇ ಮಾಡ್ತೀನಿ ಅಂದರೂ ನಡೆಯುತ್ತೆ, ತೊಂದರೆ ಇಲ್ಲ. ನೀವೇನಾದರೂ ಸೇವೆ ಮಾಡ್ತೀವಿ ರಾಯರಿಗೆ ಮನೇಲೆ ಅಂತ ಅಂದರೆ ನೀವು ರಾಯರಿಗೆ ಸೇವೆ ಮಾಡೋದಕ್ಕೆ ಅಂದ್ಬಿಟ್ಟೆ ಒಂದಿಷ್ಟು ದಿನಗಳನ್ನ ಮೀಸಲಿಟ್ಬಿಡಿ. ಅಂದರೆ ನೀವು ಸ್ಟಾರ್ಟ್ ಮಾಡೋದ್ಮೇಲೆ ಸೇವೆ ಮಾಡೋದಕ್ಕೆ ಅದನ್ನು ಚೇಂಜ್ ಮಾಡ್ತಾ ಇರಬಾರ್ದು ದಿನಗಳನ್ನ. ಇವಾಗ ನೀವು ಕಂಟಿನ್ಯೂಸ್ ಆಗಿ ಮಾಡ್ತೀನಿ ಅಂದರೆ ಇವಾಗ ಸೇವೆ ಮಾಡಬೇಕಂದ್ರೆ ನೀವು 1 ದಿವಸ 3 ದಿವಸ 5 ದಿವಸ 7 ದಿವಸ ಆ ಥರನೇ ಸೇವೆ ಮಾಡಬೇಕು. ಬೆಸ ಸಂಖ್ಯೆಯಲ್ಲಿ ನಿಮಗೆ ಎಷ್ಟು ದಿವಸ ಆಗುತ್ತೆ ಅಷ್ಟು ದಿವಸ ನೀವು ಸೇವೆನ ಕಂಟಿನ್ಯೂಸ್ ಆಗಿ ಮಾಡ್ಬೋದು. ಇಲ್ಲ ವಾರಕ್ಕೊಂದ್ಸರಿ ಆದರೂ ನೀವು 7 ಗುರುವಾರ 5 ಗುರುವಾರ 3 ಗುರುವಾರ ಆ ಥರನೂ ನೀವು ಸೇವೆನ ಮಾಡ್ಬೋದು. ಇವಾಗ ರಾಯರು ಆರಾಧನೆ ಇರೋದ್ರಿಂದ ನೀವು 1 ವಾರ ಮಾಡಿದ್ರೂ ನಡೆಯುತ್ತೆ, ಇಲ್ಲ 3 ದಿವಸ ಮಾಡಿದ್ರೂ ನಡೆಯುತ್ತೆ, ಇಲ್ಲ 5 ದಿವಸ ಮಾಡಿದ್ರೂ ನಡೆಯುತ್ತೆ. 8ನೇ ತಾರೀಕಿಂದ ರಾಯರು ಆರಾಧನೆ ಶುರುವಾಗಿರೋ ಅಂಥದ್ದು ಅಲ್ವಾ. ಅವತ್ತಿನಿಂದ ಈಗ ಗುರುವಾರ 14ನೇ ತಾರೀಕು ಒಳಗಡೆ ನೀವು ಬೇಕಾದ್ರೆ ರಾಯರು ಆರಾಧನೆನ 1 ದಿವಸ ಮಾಡಿ ಅಥವಾ 3 ದಿವಸ ಆದರೂ ಮಾಡ್ಬೋದು. ನೀವು ನಿಮಗೆ ಬಿಟ್ಟಿರೋ ಅಂಥದ್ದು ಅದು ಎಷ್ಟು ದಿವಸ ಮಾಡ್ತೀವಿ ಅಂತ ಅನ್ನೋದಾದರೆ ನೀವು ರಾಯರು ಪೂಜೆನ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ಟೈಮು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ರಾಯರು ಆರಾಧನೆ ದಿವಸ ಈಗ ಅಕಸ್ಮಾತ್ ಇವಾಗ ಸೇವೆ ಮಾಡ್ತಾ ಇರ್ತೀರಾ, ಸಡನ್ನಾಗಿ ಏನಾದರೂ ಯಾರು ಸತ್ತೋಗಿರ್ತಾರೆ ಅಥವಾ ಸೂತ್ಕ ಬರುತ್ತೆ, ಅಹಿತಕರ ಘಟನೆ ನಡೆಯೋದಾಗ ನೀವು ತಕ್ಷಣನೇ ಸ್ಟಾಪ್ ಮಾಡ್ಬೋದು. ಮತ್ತೆ ಕಂಟಿನ್ಯೂಸ್ ಆಗಿ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು, ಏನೂ ತೊಂದರೆ ಆಗೋದಿಲ್ಲ. ಮತ್ತು ರಾಯರು ಸೇವೆ ಮಾಡಬೇಕಾದ್ರೆ ನೀವು ಬರೀ ಒಂದೊತ್ತು ಮಾತ್ರ ಊಟ ಮಾಡಬೇಕು. ಬೆಳಗಿನ ತಿಂಡಿ ತಿನ್ನೋ ಆಗಿಲ್ಲ, ರಾತ್ರಿ ಊಟನ ಮಾಡೋಗಿಲ್ಲ ನೀವು. ಅಂದರೆ ರಾತ್ರಿಯಲ್ಲಿ ಸ್ವಲ್ಪ ಹಣ್ಣು ಹಾಲನ್ನ ತಗೊಂಡು ಬೇಕಾದ್ರೆ ನೀವು ಮಲ್ಕೋಬೋದು, ತೊಂದರೆ ಇಲ್ಲ. ಈ ಟೈಮಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇಲ್ಲದೆ ಇರೋಂಥ ಆಹಾರನ ತಿನ್ನಬೇಕಾಗಿರೋವಂಥದ್ದು. ಮತ್ತು ಅಂಗಡಿಯಿಂದ ತಂದಿರೋ ಆಹಾರ ತಿನ್ನೋದು ಅಥವಾ ನೀವು ನೆನೆ ಮೊನ್ನೆ ಮಾಡಿ ತಂಗ್ಳಿಟ್ಟಿರ್ತೀರಲ್ವ ಆಹಾರನ ತಿನ್ನೋದು. ಇವಾಗ ದೋಸೆ ಹಿಟ್ಟೆ ಇರುತ್ತೆ, ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತಿರಲ್ವ ಆಹಾರ ಅಲ್ವಾ, ದೋಸೆ ಹಿಟ್ಟನ್ನೇ ಹಾಕ್ಕೊಂಡು ದೋಸೆ ತಿನ್ಬಿಡೋಣ ಅಂತ ಯೋಚನೆ ಬರುತ್ತೆ. ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಆವಾಗಲೇ ಹೊಸದಾಗಿ ಮಾಡಿರೋಂಥ ಅಡುಗೆನೇ ನೀವು ಊಟನ ಮಾಡಬೇಕಾಗಿರೋ ಅಂಥದ್ದು. ರಾಯರಿಗೆ ಸೇವೆ ಮಾಡ್ತಾನೆ ನಿಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಕಂಟಿನ್ಯೂ ಮಾಡ್ಬೋದಾ ಅಂದರೆ ಹೌದು ಮಾಡ್ಬೋದು. ನೀವು ಕೆಲ್ಸಕ್ಕೆ ಹೋಗೋರಾಗಿದ್ದರೆ ಕೆಲಸ ಮಾಡ್ಕೊಂಡು ನೀವು ರಾಯರ ಸೇವೆನ ಮಾಡ್ಬೋದು. ಅಂದರೆ ನೀವು ಬೆಳಗ್ಗೆನೇ ರಾಯರ ಪೂಜೆ ಎಲ್ಲ ಮುಗಿಸಿ ನೀವು ಕೆಲಸಕ್ಕೆ ಹೋಗಿದ್ರೆ ಪರವಾಗಿಲ್ಲ. ಅಂದರೆ ನೀವು ಸಂಜೆ ಬಂದು ಪೂಜೆನ ಮಾಡ್ತೀವಿ ಅಂತಂದರೆ ಸ್ನಾನನ ಮಾಡಿ ನೀವು ಪೂಜೆನ ಮಾಡಬೇಕಾಗಿರೋದು. ಅಂದರೆ ಹೆಣ್ಮಕ್ಳು ಸಂಜೆ ಟೈಮಲ್ಲಿ ತಲೆಗೆ ಸ್ನಾನ ಮಾಡಬಾರ್ದು ಅಂತ ಹೇಳ್ತಾರೆ. ಅಂದರೆ ಗಂಡು ಮಕ್ಕಳು ಮಾಡ್ಕೋಬೋದು. ಅಂದರೆ ಅಲ್ಲಿ ಕೆಲಸದಲ್ಲೇ ಆಗಲಿ ಇವಾಗ ನೀವು ಹೋಗಿರೋ ಕಡೆ ಆಗಲಿ ಎಲ್ಲರೂ ಮುಡ್ಸ್ಕೊಂಡು ಬಂದಿರ್ತೀರ. ಅದರಿಂದ ರಾಯರಿಗೆ ಆದಷ್ಟು ಶುದ್ಧತೆಯಿಂದ ಮಾಡಿದ್ರೆ ಒಳ್ಳೇದಲ್ವ ಸೇವೆ ಮಾಡೋ ಟೈಮಲ್ಲಿ. ಅದಕ್ಕೆ ನೀವು ಅಟ್ಲೀಸ್ಟ್ ಮೈಗಾರು ಸ್ನಾನ ಮಾಡಿಕೊಂಡು ನೀವು ಶುದ್ಧ ಬಟ್ಟೆನ ಒಗೆದು ಒಣಗಿಸಿಟ್ಟಿರೋಂಥ ಬಟ್ಟೆನ ನೀವು ಹಾಕ್ಕೊಂಡು ರಾಯರು ಸೇವೆನ ಮಾಡಬೇಕಾಗಿರೋ ಅಂಥದ್ದು. ಮತ್ತು ಮೊದಲಿಗೆ ನೀವು ರಾಯರು ಸೇವೆ ಮಾಡಬೇಕಾದ್ರೆ ಮೊದಲಿಗೆ ನಿಮ್ಮ ಮನೆ ದೇವ್ರನ್ನ ಪೂಜೆನ ಮಾಡಿ ನಂತರ ನೀವು ರಾಯರಿಗೆ ಪೂಜೆನ ಮಾಡಬೇಕಾಗಿರೋದು. ರಾಯರು ಅಷ್ಟೊತ್ತರನೆಲ್ಲ ಹೇಳ್ಬಿಟ್ಟು ರಾಯರಿಗೆ ಪೂಜೆನ ಸಲ್ಲಿಸಿ ನೀವು ಆಮೇಲೆ ನೀವು ರಾಯರು ಮಠಕ್ಕೆ ಅಥವಾ ದೇವಸ್ಥಾನಕ್ಕೆ ನೀವು ಹೋಗ್ಬಿಟ್ಟು ಬರ್ಬೋದು. ನೀವು ಸೇವೆ ಮಾಡ್ತೀನಿ ಅಂತ ಅಂದರೆ ಮನೇಲಿ, ಇಲ್ಲಾಂದರೆ ನಾರ್ಮಲಾಗಿ ನೀವು ಪೂಜೆನ ಮಾಡಿಬಿಟ್ಟು ಬೇಕಾದ್ರೆ ನೀವು 14ನೇ ತಾರೀಕು ಒಳಗಡೆ ರಾಯರು ದೇವಸ್ಥಾನಕ್ಕೆ ಹೋಗಿ ಬನ್ನಿ. ರಾಯರು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ನೀವೇನಾದ್ರು ರಾಯರಿಗೆ ಸೇವೆನ ಮಾಡಬೇಕು ಅಂತ ಅಂದ್ಕೊಂಡಿದ್ರಿ, ಹೆಜ್ಜೆ ನಮಸ್ಕಾರನೋ ಅಥವಾ ಇಲ್ಲ ತುಪ್ಪು ದೀಪ ಹಚ್ಚೋದು ಬೆಲ್ಲು ದೀಪ ಹಚ್ಚೋದು ರಾಯರಿಗೆ ಆ ಥರ ಯಾವ್ದಾದ್ರು ನೀವು ಸೇವೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಆದಷ್ಟು ನೀವು ಬೆಳಗ್ಗೆನೇ ಹೋಗ್ಬಿಟ್ಟು ರಾಯರು ದೇವಸ್ಥಾನಕ್ಕೆ ಸೇವೆನ ಮಾಡಿಬಿಟ್ಟು ಬಂದರೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಆದಷ್ಟು 7:30 ಒಳಗಡೆ ಅಥವಾ 8 ಗಂಟೆ ಒಳಗಡೆ ಅಟ್ಲೀಸ್ಟ್ ನೀವು ಹೋಗ್ಬಿಟ್ಟು ಬನ್ನಿ. ಇವತ್ತಿನ ದಿವಸ ಈ 4-5 ದಿವಸ ತುಂಬಾ ಚೆನ್ನಾಗಿದೆ. ಇವಾಗಿನ ದಿವಸ ಅಂತೂ ರಾಯರು ಮಠಕ್ಕೆ ನೀವು ಹೋಗೋದಾದರೆ ಹೋಗಬೇಕಾದ್ರೆ ನೀವು ಮೊದಲಿಗೆ ತುಳಸಿನ ಇವಾಗ ತಗೊಂಡು ಹೋಗ್ತಾ ಇದ್ದೀರಾ ಅಂತಂದರೆ ಡೈರೆಕ್ಟಾಗಿ ಒಬ್ಬರು ಏನು ಮಾಡ್ತಾರೆ, ಇವಾಗ ದೇವಸ್ಥಾನದಲ್ಲೇ ತುಳಸಿ ಹೂವು ಎಲ್ಲ ಮಾರ್ತಾರೆ, ಅಲ್ಲೇ ತೊಗೊಂಡು ದೇವಸ್ಥಾನದ ಒಳಗಡೆ ಕೊಟ್ಬಿಡ್ತಾರೆ. ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ನೀವು ಕೈ ಕಾಲನ್ನ ತೊಳ್ಕೊಳಕ್ಕೆ ಹೋಗ್ತೀರಲ್ವ, ಇಮ್ಡಿಗೆ ನೀರನ್ನ ಹಾಕೋಬೇಕು. ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಅಷ್ಟೇ ನೀವು ಇಮ್ಡಿಗೆ ನೀರು ಸೋಗಿಸ್ತೇನೆ ನೀವು ದೇವಸ್ಥಾನದ ಒಳಗಡೆ ಕಾಲನ್ನ ಇಡಕ್ಕೆ ಹೋಗಬೇಡಿ. ಮತ್ತು ಕೈ ಕಾಲೆಲ್ಲ ನೀಟಾಗಿ ತೊಳ್ಕೊಂಡು ಇಮ್ಡಿಗೆ ನೀರನ್ನೆಲ್ಲ ಹಾಕ್ಕೊಂಡು ನೀವು ತಲೆಗೆ ಒಂದು 3 ಸತಿ ನೀರನ್ನ ಹಾಕೋಬೇಕು. ನೀವು ಯಾವುದೇ ಆಗಲಿ ನೀವು ಬಸ್ಸಲ್ಲಿ ಹೋಗಿರಲಿ ಗಾಡೀಲಿ ಹೋಗಿರಲಿ ಎಲ್ಲ ಥರದ ಜನಗಳು ಇರ್ತಾರೆ, ಎಲ್ಲರೂ ಟಚ್ ಮಾಡ್ಕೊಂಡು ಬಂದಿರ್ತೀರ. ಅವ್ರು ಯಾವ ಥರ ಇರ್ತಾರೆ ಅಂತ ನಿಮಗೂ ಗೊತ್ತಿಲ್ಲ ನಮಗೂ ಗೊತ್ತಿರಲ್ಲ. ಆದ್ದರಿಂದ
ಶುದ್ಧವಾಗಿ ಹೋಗ್ಬೇಕಲ್ವ. ಅದಕ್ಕೆ ಮೊದಲಿಗೆ 3 ಸರಿ ತಲೆಗೆ ನೀವು ನೀರನ್ನ ಪ್ರೋಕ್ಷಣೆನ ಮಾಡಿಕೊಂಡು ನೀವು ತುಳಸಿ ಹೋಗಿರ್ತೀರೋ ಅಥವಾ ಇನ್ನೇನಾದ್ರು ರಾಯರು ಕಲ್ಸೇಕ್ರೆ ಆಗಿರ್ಬೋದು, ಬೆಲ್ಲ ಆಗಿರ್ಬೋದು, ಅಥವಾ ಏನಾದ್ರು ತೊಗೊಂಡಿರೋ ಈಗ ಕವರ್ ಮೇಲೇ 3 ಸರಿ ನೀರನ್ನ ಪ್ರೋಕ್ಷಣೆನ ಮಾಡಿಕೊಂಡು ನಿಮ್ಮ ಕೈಯಾರ ಆಮೇಲೆ ದೇವಸ್ಥಾನದ ಒಳಗಡೆ ಹೋಗ್ಬೇಕಾಗಿರೋದು. ಎಂಟ್ರಿ ಆಗ್ತಿದ್ದಂಗೆ ರಾಯರು ಮಠದಲ್ಲಿರುವಂಥ ಹೊಸ್ಲಿಗೆ ಕೈನ ಮುಕ್ಕೊಂಡು ನೀವು ಬಲ್ಗಾಲಿಟ್ಟು ರಾಯರು ಮಠಕ್ಕೆ ಹೋಗ್ಬೇಕಾಗಿರೋದು. ಆಮೇಲೆ ಹೋಗ್ಬಿಟ್ಟು ನೀವು ಮೊದಲಿಗೆ ಸೇವೆನ ಮಾಡಿ. ನೀವು ಯಾವುದೇ ಸೇವೆ ಅಂದ್ಕೊಂಡಿರಲಿ, ಹೆಜ್ಜೆಗೊಂದು ನಮಸ್ಕಾರ ಆಗಿರ್ಬೋದು, ತುಪ್ಪದ ಆರತಿ ಆಗಿರ್ಬೋದು, ಇಲ್ಲ ಬೆಲ್ಲದ್ದು ದೀಪ ಹಚ್ತೀನಿ ಅಂತ ಅಂದ್ಕೊಂಡು ಬಂದಿದ್ರೆ ಮೊದಲಿಗೆ ನೀವು ಸೇವೆನ ಮಾಡಿ ನೀವು ಆಮೇಲೆ ರಾಯರು ದರ್ಶನ ಮಾಡೋಕ್ಕೆ ಹೋಗಬೇಕು, ರಾಯರು ಪೂಜೆನ ಮಾಡೋಕ್ಕೆ ಹೋಗಬೇಕಾಗಿರುವಂಥದ್ದು. ಅಂದರೆ ನೀವು ಸೇವೆನ ಮಾಡಿ ಆಮೇಲೆ ರಾಯರಿಗೆ ನಾನು ಇಂಥ ಸೇವೆನ ಮಾಡಿದ್ದೀನಪ್ಪ, ನನ್ನ ಬೇಡಿಕೆ ಈ ರೀತಿ ಇದೆ, ನೀವು ಇದನ್ನು ನನಗೆ ನೆರವೇರಿಸ್ಕೊಡ್ಬೇಕು ರಾಯರೇ ಅಂತ ಹೇಳ್ಬಿಟ್ಟು ಬಂದರೆ ತುಂಬಾ ಒಳ್ಳೆಯದು. ಅಕಸ್ಮಾತ್ ಇವಾಗ ಆರಾಧನೆ ಅಂತಂದರೆ ಸ್ವಲ್ಪ ಜಾಸ್ತಿ ರಶ್ ಇರ್ತಾರೆ, ಅಂಥ ಟೈಮಲ್ಲಿ ನಿಮಗೆ ಸೇವೆನ ಮಾಡೋಕ್ಕಾಗಿಲ್ಲ ಅಂದರೆ ಅದಕ್ಕೆ ಬೆಳಗ್ಗೆನೇ ಹೋದರೆ ಅಷ್ಟೊಂದು ಜನ ಇರಲ್ಲ, ಇಲ್ಲ ಈ ಟೈಮಲ್ಲಿ ಆಗಿಲ್ಲ ತುಂಬ ರಶ್ ಇರೋ ಟೈಮಲ್ಲೆಲ್ಲ ಬಿಡಲ್ಲ ಆದಷ್ಟು ಅಂತಂದಾಗೆ ರಾಯರು ಮಠದಲ್ಲಿ 4 ಮೂಲೆಗೂ ಕೂಡ ನಮಸ್ಕಾರನ ಮಾಡಿ ನೀವು ರಾಯರು ದರ್ಶನ ಪಡ್ಕೊಂಡು ಬಂದರೆ ಅದು ಎಲ್ಲ ಸೇವೆಗೂ ಸಮ ಆಗಿರೋಂಥ ಸೇವೆ ಅಂತಲೇ ಹೇಳ್ಬೋದು. ರಾಯರು ಒಂದು ಪ್ರದಕ್ಷಿಣೆನ ಬಂದು ನೀವು ದರ್ಶನ ಮಾಡ್ಕೊಂಡು ಬಂದರೂ ನಡೆಯುತ್ತೆ, ಅಂದರೆ ನಿಮ್ಮ ಮನಸ್ಸಿಗೆ ಬಿಟ್ಟಿರೋ ಅಂಥದ್ದು ಅದು ಯಾವ ರೀತಿ ಮಾಡಬೇಕು ಅಂತ ಅಂದ್ಬಿಟ್ಟು. ರಾಯರು ದರ್ಶನ ಎಲ್ಲ ಮಾಡ್ಕೋತೀರಾ, ಮಂಗಳಾರತಿನೆಲ್ಲ ತಗೊಂಡು ನೀವು ಅಕ್ಷತೆನ ಇಸ್ಕೋತೀರಲ್ಲ ಅದನ್ನು ಸ್ವಲ್ಪ ಒಂದು ಬಟ್ಟೆಲೋ ಅಥವಾ ಪೇಪರಲ್ಲೋ ಕಟ್ಕೊಂಡು ನೀವು ಬಲಗಡೆ ಜೋಬಲ್ಲಿ ಹಾಕ್ಕೊಂಡು ಸ್ವಲ್ಪ ನಿಮ್ಮ ತಲೆಗೆ ಬಾಯಿಗೆಲ್ಲ ಹಾಕ್ಕೊಂಡು ನೀವು ಅದನ್ನು ಮನೆಗೆ ತೊಗೊಂಡು ಬಂದು ಇಟ್ಕೊಳ್ಳಿ ಆವತ್ತಿನ ದಿವಸ. ಆಮೇಲೆ ನೀವು ತೀರ್ಥನ ಇಸ್ಕೊಂಡು ಎಲ್ಲ ಸೇವನೆನ ಮಾಡಿಕೊಂಡು ನೀವು ಹೆಣ್ಮಕ್ಳಾದರೆ ಮಂಡಿ ಊರಿ ನಮಸ್ಕಾರನ ಮಾಡಬೇಕು, ಗಂಡು ಮಕ್ಕಳಾದರೆ ಸಾಷ್ಟಾಂಗ ನಮಸ್ಕಾರನ ಮಾಡಿ ಅಲ್ಲೇ ರಾಯರು ಮಠದಲ್ಲೇ ಕೂತ್ಕೊಂಡು ರಾಯರದು ಮಂತ್ರ ಬರೆದಿರ್ತಾರಲ್ವ ಅದನ್ನು ನೀವು ಒಂದು 5ರಿಂದ 11 ಬಾರಿ ನೀವು ಅದನ್ನು ಹೇಳ್ಬೇಕು ಬಾಯಲ್ಲಿ ರಾಯರು ಮುಂದೆ. ಅದು ತುಂಬಾ ಒಳ್ಳೆಯದು ನಿಮಗೆ ಆ ಥರ ಮಾಡೋದ್ರಂತೂ. ರಾಯರಿಗೆ ಪ್ರದಕ್ಷಿಣೆ ಆಗ್ತಾ ಇದ್ದೀರಾ ಅಂತಂದರೆ ನೀವು 1 ಪ್ರದಕ್ಷಿಣೆ ಬರ್ಬೋದು ಅಥವಾ 3 ಪ್ರದಕ್ಷಿಣೆನ ಬರ್ಬೋದು. ಪ್ರದಕ್ಷಿಣೆ ಬರೋ ಸಾರಿನೂ ಕೂಡ ಪ್ರತಿ ಸಾರಿನೂ ನೀವು ರಾಯರದು ಗಾಯತ್ರಿ ಮಂತ್ರನ ಇಟ್ಟಿರ್ತಾರೆ ರಾಯರು ಮಠಗಳಲ್ಲಿ, ಅದನ್ನು ನೀವು ಒಂದು ಪ್ರದಕ್ಷಿಣೆ ಬಂದು ರಾಯರು ಗಾಯತ್ರಿ ಮಂತ್ರನ ಓದಿ ಮತ್ತೆ ಇನ್ನೊಂದು ಪ್ರದಕ್ಷಿಣೆ ಬನ್ನಿ, ಆವಾಗಲೂ ರಾಯರು ಗಾಯತ್ರಿ ಮಂತ್ರನ ಓದಿ. ನೀವು ಎಷ್ಟು ಪ್ರದಕ್ಷಿಣೆ ಬರ್ತೀರೋ ಅಷ್ಟು ಗಾಯತ್ರಿ ಮಂತ್ರನ ಓದ್ಕೊಂಡು ನೀವು ಪ್ರದಕ್ಷಿಣೆ ಹಾಕೋದ್ರಿಂದ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಯಾವುದೇ ಕಾರಣಕ್ಕೂ ರಾಯರಿಗೆ ಆಗಲಿ ಬೇರೆ ದೇವಸ್ಥಾನಕ್ಕೆ ಹೋದಾಗಲಿ ನೀವು ದೇವರಿಗೆ ಬೆನ್ನು ತೋರಿಸ್ಕೊಂಡು ನಿಂತ್ಕೊಳ್ಳೋದಾಗಲಿ ಅಥವಾ ನೀವು ರಿಟರ್ನ್ ಇವಾಗ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ನೀವು ಈಚೆ ಬರಬೇಕಾದ್ರೆ ಒಬ್ಬೊಬ್ರು ಬೆನ್ನು ತೋರಿಸ್ಕೊಂಡೆ ಈಚೆಗೆ ಬರ್ತಾರೆ, ಆ ಥರ ಬರಬಾರ್ದು. ನೀವು ರಿವರ್ಸ್ ಬರಬೇಕು. ಆವಾಗ ರಿವರ್ಸ್ ಬರುವಾಗಲೂ ಕೂಡ ನಿಮ್ಮ ಬಲಗಾಲೇ ಮೊದಲು ಈಚೆಗೆ ಬರಬೇಕಾಗಿರುವಂಥದ್ದು. ತುಳಸಿ ಕಟ್ಟೆ ಎಲ್ಲ ನಮಸ್ಕಾರನ ಮಾಡಿಕೊಂಡು ನೀವು ರಾಯರದು ಕುಂಕುಮ ಎಲ್ಲ ತಗೊಂಡು ನೀವು ರಾಯರು ಮಠದಿಂದ ಈಚೆಗೆ ಬರಬೇಕಾಗಿರೋದು. ಇದಿಷ್ಟೇ ಅಲ್ಲದೆ ನೀವು ರಾಯರು ಸೇವೆನ ಮಾಡಬೇಕಾದ್ರೆ ನೀವು ರಾಯರು ಸೇವೆ ಮಾಡ್ತಾ ಇರೋವಂಥ ದಿನಗಳಲ್ಲಿ ಹೆಚ್ಚಿನ ಸಮಯ ನೀವು ರಾಯರಿಗಂತಲೇ ಮೀಸಲಿಟ್ಬಿಡಿ. ಅಂದರೆ ಕೆಲಸ ಎಲ್ಲ ಬಿಟ್ಬಿಟ್ಟು ನೀವು ರಾಯರನ್ನೇ ಪೂಜೆ ಮಾಡ್ಕೊಂಡು ಕೂತ್ಕೊಳ್ಳಿ ಅಂತ ನಾನು ಹೇಳೋದಿಲ್ಲ. ಪೂಜೆ ಮಾಡೋದಿಲ್ಲ, ಇವಾಗ ನೀವು ಕೆಲಸಕ್ಕೆ ಹೋಗಿರ್ಬೋದು ಅಥವಾ ಇನ್ನೇನಾದ್ರು ನೀವು ಕೆಲಸನ ಮಾಡ್ತಾ ಇದ್ದೀರಾ ಅಂತ ಅಂದರೆ ರಾಯರು ಜಪದಲ್ಲೇ ಇರಿ. ಆದಷ್ಟು ನಿಮ್ಮ ಮನಸ್ಸಲ್ಲಿ ರಾಯರು ಮಂತ್ರನ ಹೇಳ್ಕೊಳ್ಳಿ, ರಾಯರನ್ನ ನೆನ್ಪು ಮಾಡ್ಕೋತಾ ಇರಿ, ಮತ್ತು ನೀವು ಪೂಜೆ ಮಾಡಿರೋವಂಥದ್ದನ್ನೆಲ್ಲ ನೆನೆಸ್ಕೋತಾ ಇರಿ, ನಿಮ್ಮ ರಾಯರು ಮಠನ ನೆನ್ಪು ಮಾಡ್ಕೋತಾ ಇರಿ. ಆ ಥರ ಇರಬೇಕು. ಜಾಸ್ತಿ ಫೋನ್ ನೋಡೋದು ಇಲ್ಲ ಫಿಲಮ್ ನೋಡೋದು ಮತ್ತು ಟಿ ವಿ ನೋಡೋದು ಆ ಥರ ಮಾಡೋಕ್ಕೆ ಹೋಗಬೇಡಿ. ಮತ್ತು ನೀವು ರಾಯರು ಆರಾಧನೆ ಮಾಡಿಬಿಟ್ಟು ಮನೇಲಿ ನೀವು ಮಠಕ್ಕೆ ಹೋಗಿ ಬಂದು ಅಕ್ಷತೆನ ಇಟ್ಕೊಂಡಿದ್ದೀರಾ ಅಂದರೆ ರಾತ್ರಿ ಹೊತ್ತು ಹಾಸಿಗೆ ಮೇಲೆ ಮಲ್ಕೋಬಾರ್ದು, ನೆಲದ ಮೇಲೆ ಚಾಪೆ ಮೇಲೇ ಮಲ್ಕೋಬೇಕಾಗಿರೋದು ಅಂಥದ್ದು. ಆವತ್ತು ರಾಯರಿಗೆ ನಮಸ್ಕಾರನ ಮಾಡಿ ಪ್ರಾರ್ಥನೆನ ಮಾಡಿ ನೀವು ತಂದಿರೋಂಥ ಅಕ್ಷತೆನ ನಿಮ್ಮ ತಲೆಗೆ ಮತ್ತು ಬಾಯಿಗೆ ಹಾಕ್ಕೊಂಡು ನೀವು ಚಾಪೆ ಮೇಲೆ ಮಲ್ಕೊಳ್ಳಿ. ನಿಮಗೆ ರಾಯರು ಕನಸಿಗೆ ಬಂದೇ ಬರ್ತಾರೆ. ನಿಮ್ಮ ಭಕ್ತಿ ಅಥವಾ ನಿಮ್ಮ ಪ್ರೀತಿ ರಾಯರಿಗೆ ತಲುಪಿದ್ರೆ ಅವರು ಖಂಡಿತವಾಗಿಯೂ ನಿಮ್ಮ ಕನಸಲ್ಲಿ ಬಂದೇ ಬರ್ತಾರೆ. ಸ್ವತಃ ಅವರೇನೇ ಬರ್ಬೋದು ಅಥವಾ ಬೇರೆಯವ್ರ ರೂಪದಲ್ಲಿ ಬಂದಿರೋ ಥರ ನಮಗೆ ಫೀಲ್ ಆಗುತ್ತೆ, ಬಂದು ಆಶೀರ್ವಾದನ ಮಾಡ್ತಾರೆ. ಯಾವ ರೀತಿ ಅಂದರೆ ಇವಾಗ ಮಂತ್ರಾಕ್ಷತೆನೇ ಕೊಡೋದಾಗಿರ್ಬೋದು, ಹೂಗಳನ್ನ ಕೊಡೋದಾಗಿರ್ಬೋದು, ಇಲ್ಲ ತೆಂಗಿನಕಾಯಿನ ಕೊಡೋದಾಗಿರ್ಬೋದು, ಆ ಥರ ನಮಗೆ ಕನಸೆಲ್ಲ ಕಾಣಿಸುತ್ತೆ. ಅಂದರೆ ನಾವು ಪೂಜೆ ಮಾಡ್ತಿರೋವಂಥ ಫೋಟೋ ಆಗಿರ್ಬೋದು, ವಿಗ್ರಹ ಆಗಿರ್ಬೋದು, ಆ ಥರ ಕನಸು ನಮಗೆ ಕಾಣಿಸೋವಂಥದ್ದು. ಅಕಸ್ಮಾತ್ ಕನಸು ಬೀಳಿಲ್ವ ನಿಮಗೆ, ಅದಕ್ಕೂ ಬೇಜಾರು ಮಾಡ್ಕೋಬೇಡಿ. ರಾಯರು ಇನ್ನೂ ನಿಮ್ಮ ಸೇವೆನ ಬಯಸ್ತಾ ಇದ್ದಾರೆ. ಅಂದರೆ ನೀವು ಇನ್ನೂ ಸೇವೆನ ಮಾಡಬೇಕು ನಿಮ್ಮ ಬೇಡಿಕೆಗೆ ಅನ್ನೋದ್ರ ಬಗ್ಗೆ ಮಾತ್ರ ನಿಮ್ಮ ಕಾನ್ಸಂಟ್ರೇಷನ್ ಇಟ್ಕೊಳ್ಳಿ. ಮತ್ತು ರಾಯರಿಗೆ ಈಗ ಆರಾಧನೆ ಟೈಮಲ್ಲಿ ನೀವು ಬೇಕಾದ್ರೆ ತೆಂಗಿನಕಾಯಿಂದ ಸಂಕಲ್ಪ ಮಾಡಿಕೊಂಡು ನೀವು ಆರಾಧನೆನ ಮಾಡ್ಬೋದು. ಅದರಿಂದನೂ ಕೂಡ ನೀವು ಅಂದ್ಕೊಂಡಿರೋವಂಥ ಕೆಲಸ ಕಾರ್ಯಗಳೆಲ್ಲ ಆದಷ್ಟು ಬೇಗ ನೆರವೇರುತ್ತೆ. ಇದಿಷ್ಟು ರಾಯರ ಆರಾಧನೆ ಅಥವಾ ರಾಯರ ಬಗ್ಗೆ ನೀವು ಯಾವ ರೀತಿ ಇರಬೇಕು ರಾಯರು ಮಠಕ್ಕೆ ಹೋದಾಗ ಅನ್ನೋದ್ರ ಬಗ್ಗೆ ಮಾಹಿತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.